ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರ ಇಂದಿನ ಮನಸ್ಸಿನ ಭಾವನೆಗಳು ಏನಿರಬಹುದು, ಕರೆಂಟ್ ಫೀಲಿಂಗ್ಸ್ ಆಫ್ ದಿ ಪರ್ಸನ್ ಯು ಲೈಕ್. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬಾ ಧನ್ಯವಾದಗಳು. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು, ಇಂದಿನವರ ಮನಸ್ಸಿನ ಭಾವನೆಗಳು ಏನಿರಬಹುದು ಅನ್ನೋದನ್ನ ಕೇಳೋಣ. ಇಲ್ಲಿ ಏನು ಬರುತ್ತೆ ನೋಡೋಣ. ನಂಬರ್ 2, ಬಾಟಮ್ನಲ್ಲಿ ದಿ ಎಂಡ್ ಆಫ್ ಎ ಟಫ್ ಸೈಕಲ್ ಅಪ್ರೋಚಸ್ ಆ ಥರ ಇದೆ. ಇದರಿಂದ ಒಂದು ಕಾರ್ಡ್ ನೋಡೋಣ. ಏನು ಬರುತ್ತೆ, ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನು ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ. ಬಾಟಮ್ನಲ್ಲಿ ಏನಿದೆ, ಸಮ್ಮರ್ ಬಾಸ್ಕ್ ಇನ್ ಜಾಯ್ ಆ್ಯಂಡ್ ಲೈಟ್. ಏನೋ ಖುಷಿಯಾಗಿದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಏನಿದೆ ನೋಡೋಣ. ಇಲ್ಲಿ 2 ಕಾರ್ಡ್ ಬಂದಿದೆ. ಮತ್ತೊಂದು ಮೆಡಿಟೇಟ್ ಆ್ಯಂಡ್ ಕಂಟೆಂಪ್ಲೇಟ್. ಕನ್ಕ್ಲೂಷನ್ಸ್ ಆರ್ ವಿತ್ ಇನ್ ರೀಚ್. ಫಾಲೋ ದಿ ವಾಯ್ಸ್ ಆಫ್ ಯುವರ್ ಸೋಲ್ ಬರ್ತಾ ಇದೆ. ಅ ನ್ಯೂ ಸ್ಟಾರ್ಟ್ ಈಸ್ ಕಮಿಂಗ್. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಏನೋ ಸಂತೋಷವಾಗಿದ್ದಾರೆ, ಹ್ಯಾಪಿ ಫೀಲಿಂಗ್ಸ್ ಕಾಣ್ತಾ ಇದೆ. ಇಲ್ಲಿ ಯಾವುದೋ ಡಿಸಿಷನ್ಗೋಸ್ಕರ ಕಾಯ್ತಾ ಇದ್ರು, ಏನೋ ಬ್ಲಾಕೇಜಸ್ ಇತ್ತು, ಅದೆಲ್ಲ ಕಡಿಮೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಏನೋ ಸಂತೋಷವಾಗಿದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರ ಒಳಮನಸ್ಸು ಏನೋ ಹೇಳ್ತಾ ಇದೆ, ಅವ್ರ ಇಂಟ್ಯೂಷನ್ ಏನೋ ಹೇಳ್ತಾ ಇದೆ. ಇದೆಲ್ಲ ಮುಂದೆ ಸರಿಯಾಗುತ್ತೆ, ಮುಂದೆ ಜೀವನ ಸುಂದರವಾಗಿರುತ್ತೆ, ಅದು ನಿಮ್ಮ ಜೊತೆ. ಆ ಥರ ಅವ್ರಿಗೆ ಮನಸ್ಸಿಗೆ ಅನ್ನಿಸ್ತಾ ಇದೆ. ಹಿಂದಿನ ಏನೋ ಕಹಿ ನೆನಪುಗಳು, ಬ್ಲಾಕೇಜಸ್ ಅದೆಲ್ಲ ಕ್ಲಿಯರ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಇದೆಲ್ಲ ಬಿಟ್ಟು ಮುಂದೆ ಒಂದು ಹೊಸ ಜೀವನ ಶುರು ಮಾಡಬೇಕು ಅನ್ನೋ ಒಂದು ಮನಸ್ಸಿದೆ. ಈ ಟೈಮಲ್ಲಿ ಖುಷಿಯಾಗಿದ್ದಾರೆ, ನಿಮ್ಮನ್ನ ನೆನಪಿಸ್ಕೊತಾ ಇದ್ದಾರೆ ಅನ್ನೋದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ, ಅದೇನು ಹೇಳುತ್ತೆ ನೋಡೋಣ. ಇನ್ನೇನೇನು ನೆನಪಿಸ್ಕೊತಾ ಇದ್ದಾರೆ, ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಏನು ಒಳ್ಳೆ ಜಾಬ್ ಆಗಿದೆ ಅನ್ನೋದು ಬರ್ತಾ ಇದೆ. 2 ಕಾರ್ಡ್ ಇದೆ, ಸನ್ ಕಾರ್ಡ್ ಇದೆ, ಮತ್ತೊಂದು 9 ಆಫ್ ಕಪ್ಸ್, ನೈಟ್ ಆಫ್ ಪೆಂಟಕಲ್ಸ್. ಅವರ ಫೈನಾನ್ಷಿಯಲ್ ಇಶ್ಯೂಸ್ ಎಲ್ಲ ಸಾಲ್ವ್ ಆಗಿದೆ ಅನ್ನೋದು ಬರ್ತಾ ಇದೆ. ಏನೋ ಒಂದು ಒಳ್ಳೆ ಜಾಬ್ ಆಗಿರಬಹುದು, ಅಥವಾ ಅವ್ರ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರಬಹುದು. ಆ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಇಲ್ಲೊಂದು ಓವರ್ಫ್ಲೋ ಇಮೋಷನ್ಸ್ ಇದೆ, ಹ್ಯಾಪಿನೆಸ್ ಇದೆ. ಏನೋ ಅವ್ರ ಲೈಫಲ್ಲಿ ಅಚೀವ್ ಮಾಡಿದ್ದಾರೆ, ಜಾಬ್ ಆಗಿರ್ಬೋದು, ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಅಥವಾ ಅವ್ರು ಮುಗ್ದಿರಬಹುದು. ಆ ಒಂದು ಸಂತೋಷ ಕಾಣ್ತಾ ಇದೆ. ಇಷ್ಟು ದಿನ ಏನೋ ಗ್ಲೂಮಿ ಎನರ್ಜಿ ಇತ್ತು, ಈಗ ಐ ಆಮ್ ಸ್ಯಾಟಿಸ್ಫೈಡ್, ಐ ಆಮ್ ಹ್ಯಾಪಿ, ಆ ಒಂದು ಮೆಸೇಜ್ ಬರ್ತಾ ಇದೆ. ಈಗ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ, ಅದು ಕೇಳೋಣ. ಇಲ್ಲೊಂದು ಮ್ಯಾಜಿಷಿಯನ್ ಬರ್ತಾ ಇದೆ, ಮತ್ತೊಂದು ಏಸ್ ಆಫ್ ವ್ಯಾಂಡ್ಸ್, ಹಾಗೆ ಕಿಂಗ್ ಆಫ್ ಸಾರ್ಡ್ಸ್, ಕಿಂಗ್ ಆಫ್ ವ್ಯಾಂಡ್ಸ್, ದಿ ಮೂನ್ ಕಾರ್ಡ್, 1 more, 6 ಆಫ್ ಕಪ್ಸ್. ಬಾಟಮ್ನಲ್ಲಿ ಏನಿದೆ, 7 ಆಫ್ ವ್ಯಾಂಡ್ಸ್. ನೀವು ಅವ್ರ ಮಾತುಕತೆಗಳಿಗೆ ಅಟ್ರಾಕ್ಟ್ ಆಗಿದ್ರಿ. ಇಲ್ಲಿ ಏಸ್ ಆಫ್ ವ್ಯಾಂಡ್ಸ್ ಎನರ್ಜಿ ಸ್ಟ್ರಾಂಗ್ ಆಗಿದೆ. ನಿಮ್ಗೂ ಒಂದು ನ್ಯೂ ಬಿಗಿನಿಂಗ್ ಬೇಕಿತ್ತು. ಅವ್ರ ಜೊತೆ ಜೀವನ ಪೂರ್ತಿ ಇರುವಂಥ ಒಂದು ಡಿಸಿಷನ್ ಬೇಕಿತ್ತು ಅವರಿಂದ ನಿಮಗೆ. ಆದರೆ ಇಲ್ಲಿ ಏನೋ ಬ್ಲಾಕೇಜಸ್ ಇತ್ತು, ಹಾಗೆ ಅವ್ರು ನಿಮ್ಗೇನೂ ಹೇಳ್ತಾ ಇರಲಿಲ್ಲ. ಅಲ್ಲೊಂದು ಮಿಸ್ಟ್ರಿ ಇತ್ತು. ಇವೆಲ್ಲ ವಿಷಯಗಳಿಂದ ನಿಮ್ಗೂ ಮಾನಸಿಕವಾಗಿ ನೆಮ್ಮದಿ ಇರಲಿಲ್ಲ. ಆಗಾಗ ಆನ್ ಆ್ಯಂಡ್ ಆಫಲ್ಲಿ ಇರ್ತಾ ಇದ್ರಿ. ನೀವು ಕಾಲ್ ಮಾಡಿದ್ರು ಅವರಿಂದ ಅಂತ ಏನೂ ಉತ್ತರ ಸಿಗ್ತಾ ಇರಲಿಲ್ಲ. ಆಗಾಗ ಸಿಟ್ಟು, ಕೋಪ
ಪ್ರದರ್ಶನ ಮಾಡ್ತಾ ಇದ್ರು ನಿಮ್ಮ ಮೇಲೆ. ಯಾಕೆಂದ್ರೆ ಅವ್ರೇನೋ ಡಿಸಿಷನ್ ಕೊಡುವಂತ ಒಂದು ಪರಿಸ್ಥಿತಿನಲ್ಲಿ ಇರಲಿಲ್ಲ ಅನ್ನೋದಿದೆ. ಆದ್ರಿಂದ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ರು. ಎಷ್ಟು ಸರಿ ನಿಮ್ಮಿಬ್ರಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಇರ್ತಾ ಇತ್ತು. ಆದ್ರೆ ನಿಮ್ಗೆ ಅವರನ್ನ ಬಿಟ್ಟು ಮುಂದುವರಿಯೋಕೆ ಇಷ್ಟ ಆಗ್ತಾ ಇರಲಿಲ್ಲ. ಅವ್ರಿಗೋಸ್ಕರ ಕಾಯ್ತಾ ಇದ್ರಿ, ಅವ್ರ ಮೆಸೇಜ್ಗೋಸ್ಕರ ಕಾಯ್ತಾ ಇದ್ರಿ. ಜೀವನದಲ್ಲಿ ನಾವು ಯಾರನ್ನೋ ಭೇಟಿ ಮಾಡ್ತೀವಿ, ಅಲ್ಲೊಂದು ಅಟ್ರಾಕ್ಷನ್ ಬೆಳೆಯುತ್ತೆ, ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ನಿಜವಾದ ಪ್ರೀತಿ ಯಾರಿಗೂ ಸಿಗಲ್ಲ. ಸಿಕ್ಕಿದ್ರೂ ಅದನ್ನ ಉಳಿಸ್ಕೊಳ್ಳೋಕೆ ಅದೃಷ್ಟ ಅನ್ನೋದಿರ್ಬೇಕು. ಆದ್ರೂ ಅದನ್ನ ಕೊನೆ ತನಕ ಉಳಿಸ್ಕೋಬೇಕು ಅನ್ನೋ ಮನಸ್ಸು ಇಬ್ರಿಗೂ ಇರಬೇಕು. ಇಲ್ಲಿ ಇಬ್ರು ಒಬ್ರಿಗೊಬ್ರಿಗೆ ಕಾಯ್ತಾ ಇದ್ದೀರಾ, ಆದ್ರೆ ಏನೋ ಪರಿಸ್ಥಿತಿ ಅವ್ರಿಗೆ ಅಡ್ಡ ಬರ್ತಾ ಇತ್ತು. ಈಗ ಅದು ಕ್ಲಿಯರ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಯೂನಿವರ್ಸ್ ಇಂದ ಏನ್ ಬರುತ್ತೆ ನೋಡೋಣ. ದಿ ಕ್ರಿಯೇಟರ್, ಮತ್ತೊಂದು ಪಾರ್ಟಿಸಿಪೇಷನ್, ಹಾಗೆ ಬಿಯಾಂಡ್ ಇಲ್ಯೂಷನ್. ನಿಮ್ಮಿಬ್ಬರಲ್ಲಿ ಒಂದು ಡೀಪ್ ಕನೆಕ್ಷನ್ ಇದೆ. ಬಾಟಮ್ನಲ್ಲಿ ಏನಿದೆ? ದಿ ಮಾಸ್ಟರ್, ದಿ ಕ್ರಿಯೇಟರ್, ಮಾಸ್ಟರ್ ಎಲ್ಲರೂ ಬಂದಿದ್ದಾರೆ ನೋಡಿ. ಇಬ್ಬರಲ್ಲೂ ಒಂದು ಡಿವೈನ್ ಕನೆಕ್ಷನ್ ಇದೆ ಅಂತ ಅನ್ನಿಸ್ತಾ ಇದೆ. ಅಗತ್ಯಕ್ಕಿಂತ ಹೆಚ್ಚಾಗಿ ನೀವು ಆ ವ್ಯಕ್ತಿನ ನಂಬ್ಕೊಂಡಿದ್ರಿ. ಇವತ್ತೊಂದು ದಿವಸ ಅವರ ಪರಿಸ್ಥಿತಿ ಸುಧಾರಿಸಿದೆ ಅನ್ನೋದು ಬರ್ತಾ ಇದೆ. ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತಾ ಇತ್ತು ಆಗಾಗ. ಅದು ನಿಮ್ಮ ಕಮಿಟ್ಮೆಂಟ್ ಇಶ್ಯೂ ಇರಬಹುದು, ಅಕ್ಸೆಪ್ಟೆನ್ಸ್ ಇಶ್ಯೂಸ್ ಇರಬಹುದು. ಆದ್ರೆ ಮುಂದೆ ನೀವಿಬ್ರು ಲೈಫ್ನ ಶೇರ್ ಮಾಡ್ಕೋತೀರಾ ಅನ್ನೋದಿದೆ. ಇದಕ್ಕೆ ಏಂಜಲ್ಸ್ ಇಂದ ಏನ್ ಮೆಸೇಜ್ ಬರುತ್ತೆ ನೋಡೋಣ. ಫೈನಲ್ ಆಗಿ ಏನ್ ಮೆಸೇಜ್ಗಳಿದೆ. ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ಅನ್ನೋದಿದೆ ನೋಡಿದ್ರಾ. ಬಿಲೀವ್ ಇನ್ ದಿ ಇಂಪಾಸಿಬಲ್. ಮುಂದೆ ನಿಮ್ಮ ಲೈಫಲ್ಲಿ ಏನೋ ಚೇಂಜಸ್ ಇದೆ. ಎ ಹ್ಯಾಪಿ ನ್ಯೂ ಲೈಫ್ ವಿಲ್ ಸ್ಟಾರ್ಟ್ ಅನ್ನೋದು ಇದೆ ನಿಮ್ಗೆ. ಹಿಂದೆ ಸ್ಲೋ ಎನರ್ಜಿ ಇತ್ತು, ಈಗ ನಿಮ್ಗೆ ಪಾಸಿಟಿವಿಟಿ ರೇಷೋ ಜಾಸ್ತಿ ಆಗಿದೆ. ಅದು ನಿಮ್ಮ ಮ್ಯಾನಿಫೆಸ್ಟ್ ಆಗಿರಬಹುದು, ಪ್ರೇಯರ್ಸ್ ಆಗಿರಬಹುದು. ಅದರ ಪರಿಣಾಮವಾಗಿ ಇಲ್ಲೊಂದು ಪಾಸಿಟಿವ್ ಎನರ್ಜಿ ಇದೆ. ಹ್ಯಾಪಿನೆಸ್ ಕಾಣ್ತಾ ಇದೆ. ಅವ್ರ ಮನಸ್ಸಲ್ಲಿ ಹ್ಯಾಪಿನೆಸ್ ಇದೆ. ಆದಷ್ಟು ಬೇಗ ನಿಮ್ಗೆ ಡಿಸಿಷನ್ ಕೊಡ್ಬೋದು ಅನ್ನೋದು ಇದೆ. ಒಳ್ಳೆ ಮನಸ್ಸಿಂದ ವೆಯ್ಟ್ ಮಾಡಿದಾಗ ನಮ್ಮ ಕೆಲಸಗಳು ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಗೆ ಇಲ್ಲಿ ಮಾಸ್ಟರ್ಸ್, ಕ್ರಿಯೇಟರ್, ಹಾಗೆ ಇಲ್ಲಿ ಏಂಜಲ್ಸ್ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ? ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್. ಬಾಟಮ್ನಲ್ಲಿ ಬಿಲೀವ್ ಇನ್ ದಿ ಇಂಪಾಸಿಬಲ್ ಅನ್ನೋದು ಬರ್ತಾ ಇದೆ. ಇಷ್ಟು ದಿವಸ ನಿಮ್ಗೆ ಆಂಗ್ಸೈಟಿ ಇತ್ತು, ಕಾಯ್ತಾ ಇದ್ರಿ ಆ ವ್ಯಕ್ತಿಗೋಸ್ಕರ. ಅಲ್ಲೊಂದು ಅಟ್ರಾಕ್ಷನ್ ಇತ್ತು, ಬಿಡ್ಲಾರ್ದಂತ ಪರಿಸ್ಥಿತಿ ಕ್ರಿಯೇಟ್ ಆಗಿತ್ತು. ಎಷ್ಟೋ ಸರಿ ಮುಂದೆ ಏನೂ ಆಗಲ್ಲ ಅಂತ ನೀವು ಅನ್ಕೊಂಡಿರಬಹುದು. ಆದ್ರೆ ಇದೆಲ್ಲ ಈಗ ಸಾಧ್ಯ ಇದೆ ಅನ್ನೋದು ಏಂಜಲ್ಸ್ ಹೇಳ್ತಾ ಇದ್ದಾರೆ. ನಿಮ್ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ ಇದೆ, ಚೇಂಜ್ ಇದೆ. ಒಂದು ಹೊಸ ಲೈಫ್ ಸ್ಟಾರ್ಟ್ ಮಾಡ್ತೀರಾ. ಇವತ್ತೊಂದು ದಿವಸ ಅವರು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಗೇನೋ ಡಿಸಿಷನ್ ಕೊಡಬಹುದು ಸದ್ಯದಲ್ಲೇ. ಆದ್ರಿಂದ ಬಿ ಪಾಸಿಟಿವ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.